ಈ ಸೀಸನ್ನ ಒನ್ ಆಫ್ ದಿ ಹೈ ವೋಲ್ಟೇಜ್ ಬ್ಯಾಟಲ್ಗೆ ವೇದಿಕೆ ಸಿದ್ಧವಾಗ್ತಿದೆ. ನಾಳೆ ಗುವಾಹಟಿಯಲ್ಲಿ ರಾಜಸ್ಥಾನ ಹಾಗೆ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಈ ಸೀಸನ್ನಲ್ಲಿ ಎರಡೂ ತಂಡಗಳು ಕೂಡ ಅದ್ಭುತ ಫಾರ್ಮ್ನಲ್ಲಿವೆ. ಜೊತೆಗೆ ವಿನ್ನಿಂಗ್ ಟ್ರ್ಯಾಕ್ನಲ್ಲೇ ಈ ಪಂದ್ಯಕ್ಕೆ ಕಾಲಿಡ್ತಿದ್ದಾರೆ. ಹೀಗಾಗಿ ಈ ಸೀಸನ್ನ ಮೊದಲ ಸೋಲು ಯಾರಿಗೇನು ಅಂತ ಕುತೂಹಲ ಕೂಡ ಇದೆ. ಬ್ಯಾಟಿಂಗ್ನಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನೀಡ್ತಾ ಇರುವಂತ ಎರಡೂ ತಂಡಗಳು ಕೂಡ ಅಜೇಯ ಯಾತ್ರೆಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 3 ಪಂದ್ಯಗಳನ್ನ ಗೆದ್ದಿರುವಂತ ರಾಜಸ್ಥಾನವನ್ನ ಸೋಲಿಸಿ ಹ್ಯಾಟ್ರಿಕ್ ವಿಕ್ಟರಿಯನ್ನ ಬಾರಿಸೋಕೆ ಬೆಂಗಳೂರು ಪರ ಯಾರೆಲ್ಲ ಕಣಕ್ಕಿಳಿತಾರೆ? ವಿನ್ನಿಂಗ್ ಕಾಂಬಿನೇಷನ್ ನಲ್ಲಿ ಬದಲಾವಣೆ ಇರುತ್ತಾ? ಜೋಶ್ ಹೇಜಲ್ವುಡ್ ಬಗ್ಗೆ ಏನಿದೆ ಅಪ್ಡೇಟ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPL ನಲ್ಲಿ ರಾಜಸ್ಥಾನ ತಂಡ ಈಗ ಆಲ್ರೆಡಿ 3 ಪಂದ್ಯಗಳನ್ನ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವನ್ನ ದಾಖಲು ಮಾಡಿದೆ. ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ, ಸನ್ ರೈಸರ್ಸ್ ಹೈದರಾಬಾದ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳನ್ನ ಸತತವಾಗಿ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಎರಡೂ ತಂಡಗಳು ಕೂಡ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಯೂನಿಟ್ ಅನ್ನ ಹೊಂದಿವೆ. ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ ಇದ್ದಾರೆ. ನ್ಯೂ ಬಾಲ್ನಲ್ಲಿ RCBಗೆ ಜಾಕಬ್ ಡಫಿ ಹಾಗೆ ಭುವನೇಶ್ವರ್ ಕುಮಾರ್ ಇದ್ರೆ, ಅತ್ತ RRನಲ್ಲಿ ಜೋಫ್ರಾ ಆರ್ಚರ್ ಹಾಗೆ ನಾಂಡ್ರೆ ಬರ್ಗರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗ್ತಾರೆ. ಇನ್ನು ರಾಜಸ್ಥಾನ ತಂಡದ ಅತಿ ದೊಡ್ಡ ಶಕ್ತಿಯೇ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಅವರ ಪಾರ್ಟ್ನರ್ಶಿಪ್. ಕಳೆದ 3 ಪಂದ್ಯಗಳ ಗೆಲುವಿನಲ್ಲೂ ಕೂಡ ಇವರದ್ದೇ ಸಿಂಹಪಾಲು. ಹೀಗಾಗಿ ಈ ಇಬ್ಬರನ್ನ ಬೇಗ ಪೆವಿಲಿಯನ್ಗೆ ಸೇರಿಸಿದ್ರೆ RCBಗೆ ಬಿಗ್ ಅಡ್ವಾಂಟೇಜ್ ಆಗಲಿದೆ. ಸೊ ಇವರಿಬ್ಬರ ಜೊತೆಯಾಟಕ್ಕೆ ಬ್ರೇಕ್ ಹಾಕೋಕೆ ಈಗಾಗಲೇ ಇವರಿಬ್ಬರ ವೀಕ್ನೆಸ್ಗಳ ಬಗ್ಗೆ ಕೂಡ RCBಯಲ್ಲಿ ಗ್ರೌಂಡ್ ವರ್ಕ್ ನಡೆದಿದೆ. ಹಾಗಾದ್ರೆ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಹಾರಾಡ್ತಿರುವಂತ ರಾಜಸ್ಥಾನದ ರೆಕ್ಕೆ ಪುಕ್ಕವನ್ನ ಕತ್ತರಿಸೋಕೆ RCBಯ ಪರ ಯಾರೆಲ್ಲ ಪ್ಲೇಯಿಂಗ್ 11 ನಲ್ಲಿ ಕಣಕ್ಕಿಳಿತಾರೆ, ಚೇಂಜಸ್ ಇರುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಅವರು ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಫಿಲ್ ಸಾಲ್ಟ್ ಈ ಸೀಸನ್ ಅಲ್ಲಿ ಆರಂಭದ ಪಂದ್ಯದಲ್ಲಿ ಬಿಗ್ ಹಿಟ್ ಬರಲಿಲ್ಲ ಅಂದ್ರೂ ಕೂಡ 2ನೇ ಪಂದ್ಯದಲ್ಲಿ ಒಂದು ಒಳ್ಳೆ ಸ್ಕೋರ್ ಅನ್ನ ಕಲೆ ಹಾಕಿದ್ರು. ಹೀಗಾಗಿ ಫಿಲ್ ಸಾಲ್ಟ್ ಎಂದಿನಂತೆ ತಮ್ಮ ಅಗ್ರೆಸಿವ್ ಇಂಟೆಂಟ್ ನಲ್ಲೇ ಬ್ಯಾಟಿಂಗ್ ಅನ್ನ ಮಾಡೋದ್ರಿಂದ RCBಗೆ ಅವರ ಬ್ಯಾಟಿಂಗ್ ಹಾಗೆ ಅವರು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಇದ್ದಷ್ಟು ಕೂಡ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಇನ್ನು ಒನ್ ಆಫ್ ದಿ ಬೆಸ್ಟ್ ರನ್ ಮಿಷನ್ ಹಾಗೆ RCBಯ ಆಪತ್ ಬಾಂಧವ ಜೊತೆಗೆ RCBಯ ಬ್ಯಾಟಿಂಗ್ನ ಬ್ಯಾಕ್ ಬೋನ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಇರುವಷ್ಟು ಹೊತ್ತು ಕೂಡ ಕ್ರೀಸ್ನಲ್ಲಿ ಎದುರಾಳಿಗಳಿಗೆ ಅದು ಸಿಂಹ ಸ್ವಪ್ನವೇ ಆಗಿರುತ್ತೆ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ತಮ್ಮ ಗೇರ್ ಬದಲಾಯಿಸುವಂತ ಸ್ಟ್ರೆಂತ್ ಅವ್ರಿಗಿದೆ. ಜೊತೆಗೆ ಯಾವ ಬೌಲರ್ಗೆ ಯಾವ ಕಡೆ ಹೊಡಿಬೇಕು ಅನ್ನೋದು ಗೊತ್ತಿದೆ. ಹೀಗಾಗಿ ಅವರು ಒಂದಷ್ಟು ರನ್ಗಳು ಬಂದ ನಂತರ ವೆರಿ ವೆರಿ ಡೇಂಜರಸ್ ಆಗ್ತಾರೆ. ಸೊ ಇಲ್ಲಿ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡೋದು ತಂಡಕ್ಕೆ ಪ್ಲಸ್ ಆಗುತ್ತೆ. ಇನ್ನು ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಈ ಸಲ RCB ಪಾಲಿಗೆ ಅಕ್ಷರಶಃ ಆಪತ್ ಬಾಂಧವನಾಗಿದ್ದಾರೆ ನಂಬರ್ 3 ನಲ್ಲಿ. ಎಸ್, ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ನಲ್ಲಿ ಇವ್ರದ್ದು ಅರ್ಧ ಶತಕ ಬಂದಿತ್ತು. ಆನಂತರ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಆರಂಭದಲ್ಲಿ ಸ್ವಲ್ಪ ರನ್ಸ್ ಅನ್ನ ತಗೊಳ್ಳೋಕೆ ಟೈಮ್ ತಗೊಂಡ್ರು ಕೂಡ ಆನಂತರದಲ್ಲಿ ಅದನ್ನ ಪವರ್ ಹಿಟ್ಟಿಂಗ್ಗೆ ಕನ್ವರ್ಟ್ ಮಾಡಿ ಸೊ 2ನೇ ಪಂದ್ಯದಲ್ಲೂ ಕೂಡ ಅರ್ಧ ಶತಕ ಬಂದಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕಗಳನ್ನ ದಾಖಲಿಸಿ ನಂಬರ್ 3 ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ ದೇವದತ್ ಪಡಿಕ್ಕಲ್. ಹೀಗಾಗಿ ಪಡಿಕ್ಕಲ್ ಬದಲಿಗೆ ಬೇರೆಯವರನ್ನ ತರುವಂತ ಯಾವುದೇ ಆಪ್ಷನ್ಸ್ ಇಲ್ಲ. ಜೊತೆಗೆ ಇದ್ರೂ ಕೂಡ ತರೋದು ಇಲ್ಲ. ಯಾಕಂದ್ರೆ ಪಡಿಕ್ಕಲ್ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬರ್ತಾ ಇರ್ಬೇಕಾದ್ರೆ ಅವರನ್ನ ಬೆಂಚ್ ನಲ್ಲಿ ಕೂರಿಸೋಕೆ ಸಾಧ್ಯನೇ ಇಲ್ಲ. ಇನ್ನು ನಂಬರ್ 4 ನಲ್ಲಿ ನಾಯಕ ರಜತ್ ಪಾಟಿದಾರ್ ಬರ್ತಾರೆ. ಸೊ ರಜತ್ ಪಾಟಿದಾರ್ ಈ ಸೀಸನ್ ಅಲ್ಲಿ ಅದ್ಭುತವಾಗಿ ಆಡ್ತಿದ್ದಾರೆ. ಅದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರಜತ್ ಪಾಟಿದಾರ್ 250+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ. ಹೀಗಾಗಿ RCB ಬ್ಯಾಟಿಂಗ್ ನಲ್ಲಿ ಹೆಚ್ಚು ರನ್ಗಳನ್ನ ಸ್ಕೋರ್ ಮಾಡೋಕೆ ಪಾಟಿದಾರ್ ಅವರ ಸ್ಟ್ರೈಕ್ ರೇಟ್ ಕೂಡ ಕಾರಣ ಆಗ್ತಿದೆ. ಇನ್ನು ನಂಬರ್ 5 ನಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಜಿತೇಶ್ ಕೂಡ ಬ್ಯಾಟಿಂಗ್ ನಲ್ಲಿ ಬಿಗ್ ಇಂಟೆಂಟ್ ಅನ್ನ ತೋರಿಸುವಂತ ಪ್ಲೇಯರ್ ಆಗಿದ್ದಾರೆ. ಬಟ್ ಫಸ್ಟ್ ಮ್ಯಾಚ್ ಅಲ್ಲಿ ಇವ್ರ ಕಡೆಯಿಂದ ರನ್ಸ್ ಬಂದಿರಲಿಲ್ಲ. ಸೆಕೆಂಡ್ ಮ್ಯಾಚ್ ಅಲ್ಲಿ ಇವರಿಗೆ ಅವಕಾಶ ಸಿಕ್ಕಿಲ್ಲ ಬ್ಯಾಟಿಂಗ್ಗೆ. ಯಾಕಂದ್ರೆ ನಂಬರ್ 5 ನಲ್ಲಿ ಟಿಮ್ ಡೇವಿಡ್ ರನ್ನ ತಂದಿದ್ರಿಂದ ಜಿತೇಶ್ ಬ್ಯಾಟಿಂಗ್ ಅನ್ನ ಮಾಡಿರಲಿಲ್ಲ. ಬಟ್ ವಿಕೆಟ್ ಕೀಪಿಂಗ್ ನಲ್ಲಿ ಅದ್ಭುತವಾಗಿ ಅವರು ಫೀಲ್ಡಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಜೊತೆಗೆ ಅವರ ಅದ್ಭುತವಾದಂತ ಆಟದಿಂದಾಗಿ RCBಗೆ ಪ್ಲಸ್ ಆಗ್ತಿದೆ. ಇನ್ನು ನಂಬರ್ 6 ನಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ಪವರ್ ಹಿಟ್ಟರ್ ಬ್ಯಾಟರ್ ಆಗಿರುವಂತಹ ಟಿಮ್ ಡೇವಿಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರ ಸ್ಟ್ರೆಂತ್ ಏನು ಹಾಗೆ ಡೆತ್ ಓವರ್ಗಳಲ್ಲಿ ತಾವು ಎಷ್ಟು ಡೇಂಜರಸ್ ಅನ್ನೋದನ್ನ ಈಗಾಗಲೇ ತೋರಿಸಿದ್ದಾರೆ.
ಸೊ ಟಿಮ್ ಡೇವಿಡ್ ಒಂದ್ಸಲ ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಅದರಲ್ಲೂ 19 ಮತ್ತು 20ನೇ ಓವರ್ ಅಂತ ಬಂದಾಗ ಟಿಮ್ ಡೇವಿಡ್ ಏನಿದ್ರು ಕೂಡ 6ಗಳಲ್ಲೇ ಡೀಲ್ ಮಾಡ್ತಾರೆ. ಇನ್ನು ಮತ್ತೊಬ್ಬ ಆಟಗಾರ ರೊಮ್ಯಾರಿಯೋ ಶೆಫರ್ಡ್. ರೊಮ್ಯಾರಿಯೋ ಶೆಫರ್ಡ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ಸೀಸನ್ ಅಲ್ಲಿ ಅದ್ಭುತವಾಗಿ ಆಡಿದ್ರು. ಈ ಸೀಸನ್ ಅಲ್ಲಿ ಇನ್ನೂ ಕೂಡ ಅವ್ರಿಗೆ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ, ಯಾಕಂದ್ರೆ ಟಾಪ್ ಆಫ್ ದಿ ಆರ್ಡರ್ ದಲ್ಲಿರುವಂತಹ ಬ್ಯಾಟರ್ಗಳೇ ಮ್ಯಾಚ್ ಅನ್ನ ಫಿನಿಶ್ ಮಾಡ್ತಾ ಇರೋದ್ರಿಂದ ಶೆಫರ್ಡ್ ವರ್ಗೂ ಕೂಡ ಬ್ಯಾಟಿಂಗ್ ಬಂದಿಲ್ಲ. ಬಟ್ ಬ್ಯಾಟಿಂಗ್ ಒನ್ಸ್ ಸಿಕ್ತು ಅಂತಂದ್ರೆ ಅವರು ಕೂಡ ಬಿಗ್ ಹಿಟ್ಗಳಲ್ಲೇ ಡೀಲ್ ಮಾಡ್ತಾರೆ. ಅದರಲ್ಲೂ ಕೂಡ 6ಗಳನ್ನೇ ಜಾಸ್ತಿ ಹೊಡೆಯೋದ್ರಿಂದ ನಂಬರ್ಸ್ ಕೂಡ ಜಾಸ್ತಿ ಬರುತ್ತೆ. ಅಂಡ್ ಬೌಲಿಂಗ್ ನಲ್ಲೂ ಈಗಾಗಲೇ ಇಂಪ್ಯಾಕ್ಟ್ ಅನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ 3 ವಿಕೆಟ್ಗಳನ್ನ ತಗೊಂಡಿದ್ರು. ಸೆಕೆಂಡ್ ಮ್ಯಾಚ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಡುವಂತ ಕೆಪಾಸಿಟಿ ಅವರಲ್ಲಿದೆ. ಸೊ ರೊಮ್ಯಾರಿಯೋ ಶೆಫರ್ಡ್ಗೂ ಕೂಡ ಯಾವುದೇ ಬದಲಾವಣೆ ಇರಲ್ಲ. ಇನ್ನು ಕೃನಾಲ್ ಪಾಂಡ್ಯ, ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಕೃನಾಲ್ ಪಾಂಡ್ಯ. ಸೊ ಇವರು ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಭುವನೇಶ್ವರ್ ಕುಮಾರ್, ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಈಗಾಗಲೇ IPL ನಲ್ಲಿ 200 ವಿಕೆಟ್ಗಳನ್ನ ದಾಖಲು ಮಾಡಿರುವಂತ ನಂಬರ್ 1 ಪೇಸ್ ಬೌಲರ್ ಆಗಿದ್ದಾರೆ. ಸೊ RCB ಪರ ಈ ಸೀಸನ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದು ಅಲ್ಲದೆ ಪವರ್ ಪ್ಲೇ ನಲ್ಲೇ ಇವ್ರ ಕಡೆಯಿಂದ ಬಿಗ್ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಭುವಿ ಅವರಿಗೆ ಯಾವುದೇ ರಿಪ್ಲೇಸ್ ಇರೋದಿಲ್ಲ. ಇನ್ನು ಅಭಿನಂದನ್ ಸಿಂಗ್ ಈ ಸೀಸನ್ ಅಲ್ಲಿ RCB ಪರ ಆಡ್ತಿದ್ದಾರೆ. ಕಳೆದ 2 ಪಂದ್ಯಗಳಲ್ಲೂ ಕೂಡ ಇವರನ್ನ ಆಡಿಸಲಾಗಿತ್ತು. ಸೊ ಹೀಗಾಗಿ 3ನೇ ಪಂದ್ಯಕ್ಕೂ ಕೂಡ ಇವರನ್ನ ಕಂಟಿನ್ಯೂ ಮಾಡ್ತಾರೆ, ಯಾವುದೇ ಬದಲಾವಣೆ ಇರಲ್ಲ. ಇನ್ನು ಜೇಕಬ್ ಡಫಿ, ಜೋಶ್ ಹೇಜಲ್ವುಡ್ ಅವ್ರ ಇಂಜುರಿಯಿಂದಾಗಿ ಅವರಿಗೆ ಬದಲಿ ಆಟಗಾರನಾಗಿ ಆಡ್ತಾ ಇರುವಂತ ಜೇಕಬ್ ಡಫಿ ಕಳೆದ 2 ಪಂದ್ಯಗಳಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಪವರ್ ಪ್ಲೇನಲ್ಲೇ ವಿಕೆಟ್ ಅನ್ನ ತಂದುಕೊಟ್ಟು ಎದುರಾಳಿ ಪಡೆಯ ಬ್ಯಾಟರ್ಗಳನ್ನ ಬೇಗನೆ ಪೆವಿಲಿಯನ್ ಗಟ್ತಿದ್ದಾರೆ. ಅದರಲ್ಲೂ ಕೂಡ ಕಳೆದ 2 ಪಂದ್ಯಗಳಲ್ಲಿ 2 ತಂಡಗಳ ಈ 4 ಓಪನರ್ಗಳನ್ನು ಕೂಡ ಕ್ರೀಸಿಂದ ಆಚೆ ಅಟ್ಟಿರೋದೇ ಜೇಕಬ್ ಡಫಿ. ಸೊ ಓಪನರ್ಗಳಿಗೆ ಪೆವಿಲಿಯನ್ ದಾರಿ ತೋರಿಸ್ತಾ ಇರುವಂತ ಡಫಿ 3ನೇ ಪಂದ್ಯದಲ್ಲೂ ಕೂಡ ಪವರ್ ಪ್ಲೇನಲ್ಲೇ ಬಿಗ್ ಇಂಪ್ಯಾಕ್ಟ್ ಮಾಡುವಂತ ನೋಡ್ತಾ ಇರ್ತಾರೆ. ಜೊತೆಗೆ ಜೋಶ್ ಹೇಜಲ್ವುಡ್ ಇನ್ನೂ ಕೂಡ ರಿಕವರ್ ಆಗದೆ ಇರೋ ಕಾರಣಕ್ಕೆ ಜೇಕಬ್ ಡಫಿಯನ್ನೇ ಈ ಪಂದ್ಯದಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವ್ರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಶರ್ಮಾರನ್ನ ಬಳಸ್ಕೊಳ್ತಾರೆ. ಸುಯಾಶ್ ಶರ್ಮಾ ಅದ್ಭುತವಾದಂತ ಬೌಲಿಂಗ್ ಮಾಡ್ತಿದ್ದಾರೆ. ಜೊತೆಗೆ ವಿಕೆಟ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅವ್ರ ಕಡೆಯಿಂದ ಎಕಾನಮಿ ರೇಟ್ ಅದ್ಭುತವಾಗಿದೆ, ಹೀಗಾಗಿ ರನ್ಗಳನ್ನ ಕೊಡ್ತಾ ಇಲ್ಲ. ಸೊ ಇದು ಕೂಡ RCBಗೆ ಪ್ಲಸ್ ಆಗ್ತಾ ಇದೆ. ಸೊ ಈ ಮೂಲಕ ಮೊದಲ 2 ಪಂದ್ಯಗಳಲ್ಲಿದ್ದಂಥ ತಂಡವನ್ನೇ 3ನೇ ಪಂದ್ಯಕ್ಕೂ ಕೂಡ ಕಂಟಿನ್ಯೂ ಮಾಡ್ತಾರೆ, ಯಾವುದೇ ಚೇಂಜಸ್ ಇರಲ್ಲ. ಸೊ ವಿನ್ನಿಂಗ್ ಟೀಮ್ ಕಾಂಬಿನೇಷನ್ ಬದಲಾಯಿಸುವಂತ ರಿಸ್ಕ್ ತಗೊಳ್ಳೋಕ್ಕೂ ಕೂಡ ರೆಡಿ ಇರಲ್ಲ ಫ್ರಾಂಚೈಸಿ. ಯಾಕಂದ್ರೆ ಗೆಲ್ತಾ ಇದೀವಿ ಅಂತ ಅಂದಾಗ ಆ ಟೀಮ್ನ ಏನು ಸೆಟ್ ಆಗಿರುವಂತ ಟೀಮ್ನ ಚೇಂಜ್ ಮಾಡುವಂತ ರಿಸ್ಕ್ ತಗೊಳ್ಳಲ್ಲ, ಕಾರಣ ಇಲ್ಲದೆ. ಯಾಕಂದ್ರೆ ಆಡ್ತಿರೋರೆಲ್ಲರ ಕಡೆಯಿಂದಲೂ ಕೂಡ ಅವ್ರವ್ರ ಕಡೆಯಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಮತ್ತೊಂದ್ ಕಡೆ ಸೇರಿಸ್ಕೊಳ್ಬೇಕು ಅಂದ್ರೆ ಅದು ಜೋಶ್ ಹೇಜಲ್ವುಡ್ ಮಾತ್ರನೇ ಬರಬೇಕಿತ್ತು. ಬಟ್ ಫಿಟ್ನೆಸ್ ಸಾಧಿಸದ ಕಾರಣ ಮೊದಲ 2 ಪಂದ್ಯಗಳಲ್ಲಿ ಅವರನ್ನ ಆಡಿಸಿಲ್ಲ, ಬದಲಿಗೆ ಡಫಿಯನ್ನ ಆಡಿಸ್ತಾ ಇದ್ದಾರೆ. ಅವ್ರ ಕಡೆಯಿಂದ ಅದ್ಭುತ ಪ್ರದರ್ಶನ ಬರ್ತಾ ಇದೆ. ಸೊ ಅದು ಅಲ್ಲದೆ ಓಪನರ್ಗಳಿಗೆ ಪೆವಿಲಿಯನ್ ದಾರಿ ತೋರಿಸ್ತಾ ಇರೋದೇ ಡಫಿ. ಹೀಗಾಗಿ ಹೇಜಲ್ವುಡ್ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಕಂಬ್ಯಾಕ್ ಮಾಡೋವರೆಗೂ ಕೂಡ RCB ಫ್ರಾಂಚೈಸಿಗೆ ತಲೆ ಬಿಸಿ ಇರೋದಿಲ್ಲ. ಇನ್ನು ಈ ಪಂದ್ಯದಲ್ಲಿ ರಾಜಸ್ಥಾನಕ್ಕೂ ಕೂಡ ಬಿಗ್ ಅಡ್ವಾಂಟೇಜ್ ಇದೆ. ಸೊ ಏನದು ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಹೋಮ್ ಗ್ರೌಂಡ್ ನಲ್ಲಿ 2 ಪಂದ್ಯಗಳನ್ನ ಗೆದ್ದಿರುವ ರಾಜಸ್ಥಾನ. ಇನ್ನು ಈ ಪಂದ್ಯ ನಡೆಯಲಿರುವಂತಹ ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಮೈದಾನ RRಗೆ ಪ್ಲಸ್ ಆಗಲಿದೆ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಈವರೆಗೆ ಈ ಮೈದಾನದಲ್ಲಿ 2 ಪಂದ್ಯಗಳನ್ನು ಆಡಿಸಲಾಗಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ಸ್ ಪಡೆ ಬೌಲಿಂಗ್ ನಲ್ಲಿ ಅಬ್ಬರಿಸಿತ್ತು. ಕೇವಲ 127 ರನ್ಗಳಿಗೆ ಕಂಟ್ರೋಲ್ ಮಾಡಿದ್ರು ಅಂಡ್ 128 ರನ್ಗಳ ಟಾರ್ಗೆಟ್ ಅನ್ನ ಈಸಿಯಾಗಿ ಬೆನ್ನಟ್ಟಿದ್ರು. ಇನ್ನು 2ನೇ ಮ್ಯಾಚ್ ಮುಂಬೈ ವಿರುದ್ಧ ನಡೆಯುತ್ತೆ. ಮುಂಬೈ ವಿರುದ್ಧ ಮಳೆ ಬಂದ ಕಾರಣ 11 ಓವರ್ಗಳಿಗೆ ಪಂದ್ಯವನ್ನ ಸೀಮಿತ ಮಾಡ್ತಾರೆ. ಸೊ ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ರಾಯಲ್ಸ್ ಪಡೆ 11 ಓವರ್ಗಳಲ್ಲಿ 3 ವಿಕೆಟ್ ಅನ್ನ ಕಳ್ಕೊಂಡು 150 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು ಡಿಫೆನ್ಸ್ ವೇಳೆ ಮುಂಬೈ ಪಡೆಯನ್ನ 123 ರನ್ಗಳಿಗೆ ಮಾತ್ರ ಸೀಮಿತಗೊಳಿಸ್ತಾರೆ. ಜೊತೆಗೆ 9 ವಿಕೆಟ್ಗಳನ್ನು ಕೂಡ ತೆಗೆದಿದ್ರು. ಸೊ ಇದೇ ಪಿಚ್ ನಲ್ಲಿ RCB ವಿರುದ್ಧ ಮ್ಯಾಚ್ ಆಡೋದ್ರಿಂದ ಅದೇ ಮೊಮೆಂಟ್ನ ಕಂಟಿನ್ಯೂ ಮಾಡೋಕೆ ಕಾಯ್ತಾ ಇರ್ತಾರೆ. ಇನ್ನು IPL ಇತಿಹಾಸದಲ್ಲಿ ಬೆಂಗಳೂರು ಹಾಗೆ ರಾಜಸ್ಥಾನ ತಂಡಗಳು ಒಟ್ಟಾರೆಯಾಗಿ 34 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದಾರೆ. ಇದರಲ್ಲಿ ಪಿಂಕ್ ಆರ್ಮಿ 14 ಪಂದ್ಯಗಳನ್ನ ಗೆದ್ರೆ ರೆಡ್ ಆರ್ಮಿ ಅಂದ್ರೆ ಬೆಂಗಳೂರು ತಂಡ 17 ಪಂದ್ಯಗಳನ್ನ ಗೆದ್ದಿದೆ. ಸೊ 3 ಪಂದ್ಯಗಳು ಯಾವುದೇ ರಿಸಲ್ಟ್ ಅನ್ನ ಕಂಡಿಲ್ಲ. ಸೊ ಈ ರಾಯಲ್ಸ್ ಬ್ಯಾಟಲ್ ನಲ್ಲಿ ಬೆಂಗಳೂರು ಮೇಲುಗೈ ಸಾಧಿಸಿದ್ರು ಕೂಡ ಅಂತ ದೊಡ್ಡ ಡಿಫರೆನ್ಸಸ್ ಏನೂ ಇಲ್ಲ. ಹೀಗಾಗಿ ಹಿಂದಿನಿಂದಲೂ ಕೂಡ 2 ತಂಡಗಳ ನಡುವೆ ಟಫ್ ಫೈಟ್ ಇದ್ದೇ ಇದೆ. ಈ ಸೀಸನ್ ನಲ್ಲಿ ಇಬ್ರು ಕೂಡ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. ಹೀಗಾಗಿ ಒನ್ ಆಫ್ ದಿ ಹೈ ಸ್ಕೋರಿಂಗ್ ಗೇಮ್ ಆಗುವಂತ ಸಾಧ್ಯತೆ ಕೂಡ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ RCB ವರ್ಸಸ್ RR ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.